ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು 36 ಸೈಜದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಅಂದರೆ ನನಗೆ ಒಂದು ಕಸ್ಟಮರ್ದು ಒಂದೇ ಸೈಜು 3 ಬ್ಲೌಸ್ ಇತ್ತು. ಸೊ ನಾನು 3 ಬ್ಲೌಸು ಒಂದೇ ಸರ್ತಿ ಕಟ್ ಮಾಡ್ತಾ ಇದ್ದೀನಿ. ಅದು ಯಾಕಂದರೆ ಒಂದೊಂದು ಕಟ್ ಮಾಡೋಕೆ ಟೈಮ್ ತೊಗೊಂತು ತುಂಬ, ಅದಕ್ಕೆ ಒಂದೊಂದು ಬ್ಲೌಸು ನಾನು ಕಟ್ ಮಾಡೋಕ್ಕಾಗಲ್ಲ. 3 ಬ್ಲೌಸನ್ನು ಒಂದೇ ಸರ್ತಿ ಕಟ್ ಮಾಡ್ತಾ ಇದ್ದೀನಿ. ಅದೇ ವಿಡಿಯೋ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟ್ ನಾನು ಹೇಳ್ತೀನಿ, ಯಾವ ಥರ ಲೆಂತು ವಿಡ್ತು ತೊಗೋಬೇಕು. ಹಾರ್ಮೋಲ್ ಬಗ್ಗೆ ತುಂಬ ಸಮಸ್ಯೆ ಅಂತಂದು ಕೆಲವೊಂದು ಜನ ನನಗೆ ಕಾಮೆಂಟ್ ಮಾಡಿದರು. ಅದನ್ನು ನೋಡಿ ಇದರಲ್ಲಿ ನೋಡ್ಕೊಳ್ಳಿ ನೀವು. ಹಾರ್ಮೋಲ್ಗೆ, ಚೆಸ್ಟಿಗೆ, ಅಪ್ಪರ್ ಚೆಸ್ಟಿಗೆ, ಮಿಡಿಲ್ ಚೆಸ್ಟಿಗೆ ಯಾವ ಥರ ಸೆಟ್ ಮಾಡ್ಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂದ್ಕೊತಾ ಇದ್ದೀನಿ. ಲರ್ನರ್ಸ್ ಯಾರಾದರೆ ಬೇಸಿಕ್ ನಾಲೆಜ್ ಇದೆಯೋ, ಯಾರಿಗಾದ್ರೆ ಸ್ವಲ್ಪ ಟೈಲರಿಂಗ್ ಬಗ್ಗೆ ಟಚ್ ಇದೆಯೋ ಅವರೆಲ್ಲರಿಗೂ ಈ ವಿಡಿಯೋ ಕಂಪಲ್ಸರಿ ಯೂಸ್ ಆಗುತ್ತೆ. ನಿಧಾನವಾಗಿ ನೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ಲಾಸ್ಟ್ವರೆಗೆ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರನ್ನಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 1 ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ. 3 ಬ್ಲೌಸ್ ನಾನು ಫೋಲ್ಡಿಂಗ್ನಲ್ಲಿ ಹಾಕಿದ್ದೀನಿ. ಇವಾಗ ಲೆಂತ್ ತೊಗೊತಾ ಇದ್ದೀನಿ ನೋಡಿರಿ. ಲೆಂತ್ ನನಗೆ ಬಂದ್ಬಿಟ್ಟು 14 ಇಂಚು ಲೆಂತ್ ಇದೆ. ಸೊ ಕೆಳಗಡೆ ಒಂದು 1/2 ಇಂಚು ಬಿಟ್ಟಿದ್ದೀನಿ, ಮೇಲೆ ಒಂದು 1/2 ಇಂಚು ಬಿಟ್ಕೊಂಡು 14 ಇಂಚು ಮಿಡಿಲಲ್ಲಿ ಇದೆ ಇವಾಗ ಬ್ಲೌಸ್ದು. ಇವಾಗ ನಾವು ಅದಾಗೋಣ, ವೆಸ್ಟ್ ಸೈಜ್ ತೊಗೊಳ್ಳೋಣ. ವೆಸ್ಟ್ ಇದೆಯೋ ನೋಡೋಣ. ವೆಸ್ಟಿಗೆ ಎಷ್ಟಿದೆಯೋ ಅದರ ಮೇಲೆ ಕರೆಕ್ಟಾಗಿ ಡಬಲ್, ಅಂದರೆ ಬ್ಲೌಸು ಬ್ಯಾಕ್ ಪಾರ್ಟ್ ಇರ್ತದಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಡಬಲ್ ಮಾಡಿ ಅದನ್ನು ಕ್ಲಾತ್ ಮೇಲೆ ನಾವು ಮಾರ್ಕಿಂಗ್ ಹಾಕೋಬೇಕು. ಬ್ಯಾಕ್ ಸೈಡ್ ಮಾರ್ಕಿಂಗ್ ನೆಕ್ಕದನ್ನು ಹಾಕಿದ್ದೀನಿ. ಆ ಥರನೇ ಇದು ವೆಸ್ಟಿಗೂ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಇವಾಗ ಹಾರ್ಮೋಲ್ ಡೌನ್ ಸೈಡ್ ಇರುತ್ತಲ್ಲ, ಕೆಳಗಡೆ ಒಂದು 1/2 ಇಂಚು, ಹಾರ್ಮೋಲ್ ಮೇಲೆ ಅಂದರೆ ಸ್ಟಿಚಿಂಗ್ ಸ್ಲೀವ್ ಕಡೆ ಇದೆಯಲ್ಲ ಅಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಟ್ಟಿದ್ದೀನಿ. ಈಗ ಬ್ಯಾಕ್ ನೆಕ್ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಇದು ಏನಿಲ್ಲ, ನೀಟಾಗಿ ನಾವು ಎಷ್ಟು ಲೆಂತ್ ಇದೆಯೋ ಲೆಂತ್ ಮೇಲೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಈಗ ನಾನು ಏನೇನು ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಅದೇ ಪ್ರಕಾರ ನೀವು ಕಟ್ ಮಾಡೋಕ್ಕೆ ನಿಧಾನ ನೋಡಿ, ನಿಧಾನ ಅರ್ಥ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ನೆಕ್ಕಿಗೆ ಮತ್ತು ಲೆಂತು ಹಾರ್ಮೋಲ್ ಸೈಡು ಇರುತ್ತಲ್ಲ, ಹಾರ್ಮೋಲ್ಗೆ ಡೌನ್ ಭಾಗ ಎಷ್ಟಿರುತ್ತೋ ಅದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇವಾಗ ನಾನು ಶೋಲ್ಡರ್ ನೋಡ್ತಾ ಇದ್ದೀನಿ. ಶೋಲ್ಡರ್ ಎಷ್ಟಿದೆ ನೋಡಿ. ಸ್ಲೀವ್ಸ್ಲಿಂದ ಸ್ಲೀವ್ಸಿಗೆ ಸ್ಟಿಚಿಂಗ್ ಆಗಿರುತ್ತಲ್ಲ ಆ ಪೋರ್ಷನ್ಗೆ ಮಿಡಲಲ್ಲಿ ಎಷ್ಟು ಬರುತ್ತೋ ಅದು ನೋಡ್ಕೋಬೇಕು, ಅಲ್ಲಿಂದ ಅಲ್ಲಿಗೆ. ಈ ಶೋಲ್ಡರ್ ಸ್ಟಿಚಿಂಗ್ಲಿಂದ ಅಂದರೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಈ ಎಲುಬುಲಿಂದ ಈ ಎಲುಬುವರೆಗೂ ಅಂದರೆ ಸ್ಟಾರ್ಟಿಂಗ್ ಶೋಲ್ಡರ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೇ ತೊಗೋಬೇಕು. ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆಯೋ ಅದರಲ್ಲಿ ನನಗೆ 12 ಇತ್ತು. 12ರಲ್ಲಿ ಹಾಫು ಅರ್ಧ ಮಾಡಿ 6 ಇಂಚಿಗೆ ಶೋಲ್ಡರ್ ಮಾರ್ಕಿಂಗ್ ಹಾಕಿದ್ದೀನಿ ನಾನು. ಶೋಲ್ಡರ್ ಮಾರ್ಕಿಂಗ್ ಆದಮೇಲೆ ಹಾರ್ಮೋಲ್ಗೂ ಅಂದರೆ ಹಾರ್ಮೋಲ್ ಎಲ್ಲ ಸೈಜು ಒಂದೇ ಸೈಜ್ ಬರಲ್ಲ, ಬೇರೆ ಬೇರೆ ಸೈಜಸ್ ಇರ್ತವೆ. ಆ ಥರ ನೋಡಿಕೊಂಡು ಹಾರ್ಮೋಲ್ಗೂ 6 ಹಾಕಿದ್ದೀನಿ. ಕೆಳಗೆ ಡೌನ್ 5 ಇಂಚ್ ಹಾಕ್ಕೊಂಡು 5 ಇಂಚ್ ಡೌನ್ ತೊಗೊತಾರೆ, ಆ ಥರ ಅಲ್ಲ. ಎಷ್ಟು ಶೋಲ್ಡರ್ ಇದೆಯೋ ಶೋಲ್ಡರ್ ಹಿಡಿದೇ ನಾವು ಕಟಿಂಗ್ ಮಾಡಬೇಕು. ಈಗ ಮಿಡಿಲ್ ಚೆಸ್ಟು ನಾನು ತೊಗೊತಾ ಇದ್ದೀನಿ ನೋಡಿರಿ. ಬ್ಲೌಸ್ಗೆ ಮಿಡಿಲ್ ಚೆಸ್ಟಿಗೆ ಕರೆಕ್ಟು ಮೆಜರ್ಮೆಂಟ್ ಈ ಥರ ತೊಗೋಬೇಕು ನೋಡಿ. ಈ ಥರ ತೊಗೊಂಡು ನಾನು 37 ಬಂದಿದೆ, 37 ಬಂದಿದೆ. 1 ಇಂಚು ಕಡಿಮೆ ತೊಗೊತಾ ಇದ್ದೀನಿ, ಯಾಕಂದರೆ ಅದು ಕ್ಲಾತ್ ಎಕ್ಸ್ಪೆಂಡ್ ಆಗುತ್ತಲ್ಲ. ಸೊ ಅದರಿಂದ ನಾನು 36 ಸೈಜ್ ಬ್ಲೌಸು, 36 ಇಂಚಿದೆ ಸೈಜ್ ಬ್ಲೌಸ್ ಇದು ನೋಡಿರಿ. ಆ ಥರ ಮಾರ್ಕಿಂಗ್ ಹಾಕ್ಕೊಂಡು ಮತ್ತು ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಇಟ್ಕೊಂಡಿದ್ದೀನಿ. ಈಗ ವೆಸ್ಟ್ ಮಾರ್ಕಿಂಗ್ ಕೂಡ ತೊಗೊಂಡಿದ್ದೀನಿ. ಈ ಥರ ಹಾಕಿ ಮೇಲೆ ಒಂದು 4 ಇಂಚಿಗೆ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ಅದು ಡಾಟ್ ಮಾರ್ಕಿಂಗ್ ಅನ್ನೋದು. ಇವಾಗ ನಮಗೆ ಯಾವಾಗಲೂ ಶೋಲ್ಡರ್ ಮಾರ್ಕಿಂಗ್, ಹಾರ್ಮೋಲ್ ಮಾರ್ಕಿಂಗ್ ಒಂದೇ ಥರ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಕೆಲವೊಂದು ಶೋಲ್ಡರ್ ದೊಡ್ಡದಿರುತ್ತೆ, ಹಾರ್ಮೋಲ್ ಚಿಕ್ಕದಿರುತ್ತೆ. ಕೆಲವೊಂದು ಜನಕ್ಕೆ ಹಾರ್ಮೋಲ್ ದೊಡ್ಡದಿರುತ್ತೆ, ಶೋಲ್ಡರ್ ಚಿಕ್ಕದಿರುತ್ತೆ. ಎಲ್ಲ ಥರ ಬಾಡಿಗಳು ಒಂದೇ ಥರ ಇರಲ್ಲ ಜನಗಳದು. ಸ್ವಲ್ಪ ನಾವು ಅದನ್ನು ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕೋಬೇಕು. ಕಡಿಮೆ ಬಂದರೆ ಹೆಚ್ಚಿಗೆ ಮಾಡ್ಕೋಬೇಕು, ಹೆಚ್ಚಿಗೆ ಬಂದರೆ ಕಡಿಮೆ ಮಾಡ್ಕೋಬೇಕು. ಇವಾಗ ನೋಡಿರಿ ನನಗೆ ಹೆಚ್ಚಿಗೆ ಬರ್ತಾಯಿದೆ, ಸೊ ನಾನು ಅದನ್ನು ಕಡಿಮೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೇಲೆ ತೊಗೊಂಡೆ ಮಾರ್ಕಿಂಗ್ನ, ಒಂದು 1/2 ಇಂಚು ಮೇಲೆ ತೊಗೊಂಡು ಮತ್ತೆ ನನಗೆ ಎಷ್ಟು ಬೇಕು 8 ಇಂಚ್ ಇತ್ತು ಅದು ಹಾರ್ಮೋಲ್ ಸೈಜು. ಅಂದರೆ ರೌಂಡ್ ಅಪ್ ಟೋಟಲ್ ರೌಂಡ್ ಅಪ್ಪು 16 ಇಂಚು ಹಾರ್ಮೋಲ್ ಅನ್ನೋದು. 36 ಚೆಸ್ಟು, 30 ವೆಸ್ಟು, 12 ಇಂಚು ಶೋಲ್ಡರ್, ಅಂದರೆ 14 ಇರ್ಬೋದು. 14 ಅಂದರೆ ಬ್ಯಾಕ್ ನೆಕ್ ಡೌನ್ ಆಗಿದೆಯಲ್ಲ, ಸೊ 2 ಇಂಚು ನಾನು ಮೈನಸ್ ಮಾಡಿಕೊಂಡದ್ರಲ್ಲಿ. ಶೋಲ್ಡರ್ ಬಂದುಬಿಟ್ಟು ಇವ್ರದ್ದು 14 ಬರುತ್ತೆ. 36 ಸೈಜ್ ಯಾವುದೇ ಇರಲಿ 14, 14ವರೆ ಅದಕ್ಕಿಂತ ಮುಂದೆ ಹೆಚ್ಚು ಕಡಿಮೆ ಇರಲ್ಲ. 15 ಇಂಚು ಯಾವತ್ತು 38 ಸೈಜ್ಗೆ ಬರುತ್ತೆ. ಅಂದರೆ ಕೆಲವೊಂದು ಆಲ್ಟ್ರೇಷನ್ ಬಾಡಿಗಳಿದ್ರೆ ಅದಕ್ಕೂ ಕಂಪಲ್ಸರಿ ಹೆಚ್ಚು ಕಡಿಮೆ ಬಂದೇ ಬರುತ್ತೆ, ಎಲ್ಲರಿಗೂ ಒಂದೇ ಥರ ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಬರೋದು ಮಾತ್ರ ಅದೇ. 36 ಸೈಜಿಗೆ ಮಾತ್ರ ಶೋಲ್ಡರ್ 14 ಇರುತ್ತೆ. ನಾನು ನೆಕ್ಕು ಬ್ಯಾಕ್ ನೆಕ್ಕು ಡೌನ್ಗಿದೆಯಲ್ಲ,
ನೋಡ್ಕೊತಾ ಇದ್ದೀನಿ ನೋಡಿರಿ ಎಷ್ಟಿದೆಯೋ. ನಾನು ಒಂದು ಸರಿ ಲೆಕ್ಕ ಮಾಡ್ಕೊಂಡು ಅದು 10 ಇಂಚು ರೌಂಡಲ್ಲಿ 10 ಇಂಚು ಬಂತು. 10:30 11 ಮಧ್ಯದಲ್ಲಿ ಬಂತು. ಸೊ ನಾನು ಒಂದು ಸರಿ ಚೆಕ್ ಮಾಡ್ಕೊಂಡಿದ್ದು ಸೇಮ್ ಅಷ್ಟೇ ಬಂದಿದೆಯಾ ಇಲ್ಲ, ಯಾಕಂದರೆ ಒಂದು ಸರಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ 1 ಇಂಚ್ ಎಕ್ಸ್ಟ್ರಾ ಆದ್ರೂ ನೆಕ್ ದೊಡ್ಡದಾಗುತ್ತೆ, 1 ಇಂಚ್ ಚಿಕ್ಕದಾದ್ರೂ ನೆಕ್ಕು ಚಿಕ್ಕದಾಗ್ಬಿಡುತ್ತೆ. ಸೊ ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕು. ನಾವು ಆರ್ಮೋಲ್ಗೆ ಹೆಂಗೆ ಚೆಕ್ ಮಾಡ್ಕೊತೀವೋ ಅದೇ ಥರ ಬ್ಯಾಕ್ ನೆಕ್ ಕೂಡ ಚೆಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟು ಕಟಿಂಗು ಆಗುತ್ತೆ. ಇವಾಗ ನಾನು ಬ್ಯಾಕ್ ಪಾರ್ಟ್ ಅಂದರೆ 3 ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ನಾನು ತಿಳಿಸಿದ್ನಲ್ಲ ನಿಮಗೆ 3 ಬ್ಲೌಸ್ ಒಂದೇ ಕಸ್ಟಮರ್ದಂತ. ಸೊ ನಾನು ಈಗ ಒಂದೇ ಸರ್ತಿ ನಿಧಾನ ಕಟ್ ಮಾಡ್ಕೋಬೇಕು, ಅರ್ಜೆಂಟಲ್ಲಿ ಮಾಡಬಾರ್ದು. ಯಾಕಂದರೆ ಒಂದು ಹೋಯ್ತಂದರೆ 3 ಬ್ಲೌಸು ಹೋಗುತ್ತೆ, ಕಟ್ಟಿಂಗ್ ಬ್ಲೌಸ್ ಹಾಳಾಗ್ಬಿಡ್ತವೆ. ಅದಕ್ಕೆ ನೋಡ್ಕೊಂಡು ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಓಪನ್ ನನ್ನ ಸೈಡ್ ಮಾಡ್ಕೊಂಡಿದ್ದೀನಿ ನಾನು. ಓಪನ್ ನನ್ನ ಸೈಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದರ ಮೇಲೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು, ಮತ್ತು ಶೋಲ್ಡ್ರ್ ಹತ್ರ 6 ಇಂಚೆ ಬರಬೇಕಲ್ಲ, ಕ್ರಾಸ್ ಹಾಕ್ಬಾರ್ದು. ಸೊ 6 ಇಂಚಿಗೆ ಸೇಮ್ ಮಾರ್ಕಿಂಗ್ ಹಾಕ್ಕೊಂಡು ಫ್ರಂಟ್ ಪಾರ್ಟಿಗೆ ನಾನು ಫ್ರಂಟ್ ನೆಕ್ದು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ಕಿಗೆ 6.5 ಇಂಚು ಡೌನ್ ಇದೆ ನೆಕ್ಕಿಗೆ. ನಾನು ಸೀದಾ ಟೇಪ್ ಇಟ್ಟು ಚೆಕ್ ಮಾಡಿದಾಗ 6.5 ಇಂಚು ಬಂದಿದೆ. ಸೊ 6.5 ಇಂಚ್ ಇದ್ದರೆ 1-2 ಸಲ ಚೆಕ್ ಮಾಡಬೇಕು ನಿಧಾನವಾಗಿ. ನಾವು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬಾರ್ದು ಕೆಲಸ. ಕಟ್ಟಿಂಗ್ ಮಾತ್ರ ತುಂಬ ನೀಟಾಗಿ ಮಾಡ್ಕೋಬೇಕು, ನಿಧಾನ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದರೆ ಕಟ್ಟಿಂಗಲ್ಲಿ ಪ್ರಾಬ್ಲಮ್ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಸ್ಟಿಚ್ಚಿಂಗಲ್ಲಿ ಪ್ರಾಬ್ಲಮ್ ಆದರೆ ನಾವು ಸರಿ ಮಾಡ್ಕೋಬೋದು, ಬಟ್ ಕಟ್ಟಿಂಗಲ್ಲಿ ಮಾತ್ರ ಪ್ರಾಬ್ಲಮ್ ಬರಬಾರ್ದು. ಸರಿನಾ? ಒಂದು ಸರಿ ನೆಕ್ ಕೂಡ ರೌಂಡ್ ನೆಕ್ಕು ನಾನು ಚೆಕ್ ಮಾಡ್ಕೊಂಡಿದ್ದು ನೋಡಿರಿ. ಫ್ರಂಟ್ ಕೂಡ ಅದೇ ಥರ ಚೆಕ್ ಮಾಡ್ಕೋಬೇಕು. ಯಾವುದೇ ಕೆಲಸ ಕಟ್ಟಿಂಗಲ್ಲಿ ಮಾತ್ರ ನಮ್ಮದು ಗುರಿ ಕಟ್ಟಿಂಗ್ ಮೇಲೆ ಇರಬೇಕು. ಎಷ್ಟೇ ಆಲೋಚನೆ ನಮ್ದು ಇದ್ದರೆ ಕೂಡ ನಮ್ಮ ಗುರಿ ಕಂಪಲ್ಸರಿ ಕಟ್ಟಿಂಗ್ ಮೇಲೆ ಇರಬೇಕು. ಯಾಕಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ನಾನು ಹಾರ್ಮೋಲ್ ಡೌನ್ ಸೈಡು ಕ್ರಾಸ್ ಪಟ್ಟಿಗೆ ಏನು ಮಾಡ್ತೀವಲ್ಲ, ಡಾಟ್ಸ್ ಮೇನ್ ಡಾಟ್ಗೆ ಏನು ಮಾಡ್ತೀವಲ್ಲ, ಒಂದೊಂದು 1/2 ಇಂಚು ಎಕ್ಸ್ಟ್ರಾ ಕ್ರಾಸ್ ಮಾರ್ಕಿಂಗ್ ಹಾಕಿದ್ದೆ ನೋಡ್ರಲ್ಲ. ಕೆಳಗಿಂತ ಡೌನ್ಲಿಂತ 1-2.5 ಇಂಚಿಗೆ ನಾನು ಹಾರ್ಮೋಲ್ ಸೈಡು ಡೌನ್ ಭಾಗಗಿಂತ ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕಿದ್ದೀನಿ. ಯಾಕಂದರೆ ಮೇನ್ ಡಾಟಿಗೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ಅದು ಡಾಟಿಗೆ ಯೂಸ್ ಆಗುತ್ತೆ ನಮ್ಗೆ ಆ ಕ್ಲಾತು. ಅದಕ್ಕೆ ಒಂದು ಸೈಡು ಹಾರ್ಮೋಲ್ ಡೌನ್ ಸೈಡು ಒಂದು 1/2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಹಾರ್ಮೋಲ್ ಅಂದರೆ ಹಾರ್ಮೋಲ್ ಡೌನ್ ಅಂದರೆ ಫುಲ್ ಅಲ್ಲ, ಒಂದು ಫುಲ್ಲು ವೆಸ್ಟ್ಲಿಂತ ಮೇಲೆ ಬರ್ತೀವಲ್ಲ ಆ ಸೈಡು. ಹಾರ್ಮೋಲಿಂದ ಡೌನ್ ಅಲ್ಲ, ವೆಸ್ಟ್ಲಿಂತ ನಮ್ಮ ವೆಸ್ಟ್ ಏನಿದೆಯೋ ಅದರಿಂದ ಮೇಲೆ ಬರ್ತೀವಲ್ಲ, ಒಂದು 2.5 ಇಂಚು ಬಿಟ್ಕೊಂಡು ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಸರಿನಾ? ಇವಾಗ ನಾನು ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ಫ್ರಂಟ್ ಪಾರ್ಟ್ ನೆಕ್ಕು ಆಯ್ತಲ್ಲ, ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಯಾವುದೇ ಕೆಲಸ ನಿಧಾನವಾಗಿ ನೀಟಾಗಿ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿತೀರಲ್ಲ ನೀವೆಲ್ಲರೂ, ಫಸ್ಟು ನೀವು ಪೇಪರ್ ಮೇಲೆ ಕಟ್ ಮಾಡಿ ಒಂದು ಸರ್ತಿ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಅದು ಕರೆಕ್ಟ್ ಬಂದಿದೆ ಅಲ್ಲಿ ನೋಡ್ಕೊಂಡು ಚೆಕ್ ಮಾಡಿದ್ಮೇಲೆ ಮತ್ತೆ ಒಂದು ಸರ್ತಿ, ಅಂದರೆ ಬೇಸಿಕ್ ಸ್ಟಿಚ್ಚಿಂಗ್ ಹೊಸ್ದಾಗಿ ಯಾರ್ಯಾರು ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾಯಿದ್ದೀನಿ. ನಿಮ್ಗೆ ಬಂತು ಅಂದರೆ ಪ್ರಾಬ್ಲಮ್ ಇಲ್ಲ, ಕಟಿಂಗ್ ಬರುತ್ತೆ ನನಗೆ ತೊಂದರೆ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಹೊಸ್ದಾಗಿ ಕಲೋರೆಲ್ಲರೂ ಫಸ್ಟು ಪೇಪರ್ ಕಟ್ಟಿಂಗೇ ಮಾಡ್ಕೊಳ್ಳಿ. 1 ಅಲ್ಲ 2 ಅಲ್ಲ, ಒಂದು 10 ಪೇಪರ್ ಹೋದರೆ ಪರವಾಗಿಲ್ಲ, ಬಟ್ ನೀಟಾಗಿ ಕಟ್ಟಿಂಗ್ ಕಲಿಬೇಕು. ಮೇನ್ ಕಟ್ಟಿಂಗ್ ಕಲಿತ್ಬಿಟ್ಟು ಮತ್ತು ನಿಮ್ಮ ಬ್ಲೌಸಸ್ ಹೊಲ್ದುಕೊಂಡು ನಿಮಗೆ ಹೆಂಗಾಗೋದು ಅಂತ ನೋಡಿಕೊಂಡು ನಿಮ್ಮ ಮನೆ ಫ್ಯಾಮ್ಲಿಗೆ ಹೊಲ್ಕೊಂಡ್ಮೇಲೆ ಆಮೇಲೆ ಬೇರೆ ಕಸ್ಟಮರ್ ತೊಗೊಂಡು ಹೊಲಿಬೇಕು. ಡೈರೆಕ್ಟ್ ಕಸ್ಟಮರ್ ಹತ್ರ ಮಾತ್ರ ಹೋಗೋಕ್ಕೆ ಹೋಗ್ಬೇಡಿ. ನೋಡಿರಿ ಫ್ರಂಟ್ ಸೈಡ್ ನಾನು ಎಕ್ಸ್ಟ್ರಾ ಕಟ್ಟಿಂಗು ಹಾರ್ಮೋಲ್ ಪಾರ್ಟಿಗೆ ಎಕ್ಸ್ಟ್ರಾ ಕಟ್ಟಿಂಗ್ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಫ್ರಂಟ್ ಪಾರ್ಟಿಗೆ ನಾನು ಕರೆಕ್ಟಾಗಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ನೀವು ಇದೇ ಥರನೇ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಫಸ್ಟು, ಆಮೇಲೆ ಮತ್ತೆ ನೀವು ಹೊಲ್ಕೊಂಡು ನೋಡಿರಿ. ನಿಮ್ದು ಆದಮೇಲೆ ಅಮ್ಮಂದು ಇನ್ನು ಮನೆಗೆ ಅಕ್ಕ ತಂಗಿಯವ್ರದ್ದು ಯಾರ್ದಿದ್ದ ಕೂಡ ಅವ್ರದ್ದು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು, ಒಂದು ಕೆಡ್ತರೆ ಕೂಡ ಇನ್ನೊಂದಕ್ಕೆ ನೀವೇನಿಲ್ಲ ಅಂದರೆ ಮಿನಿಮಮ್ ಈ ಥರನೇ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಒಂದು 15 ಡೇಸ್ ಒಳಗಡೆ ಪರ್ಫೆಕ್ಟ್ ಟೈಲರ್ ಆಗ್ತೀರಾ. ಒಂದೇ ಕಲೀರಿ ಫಸ್ಟು. ಒಂದೇ ಸರ್ತಿ ಲಂಗ ಬ್ಲೌಸ್ ಕಲ್ತೀನಿ, ಒಂದೇ ಸರ್ತಿ ಚೂಡಿದಾರ ಕಲ್ತೀನಿ, ಒಂದಿನ ದಿನ ಅದು ಕಲ್ತೀನಿ, ಒಂದಿನ ಇದಕ್ಕೆ ಕಲಿಕೊಂತೀನಿ ಅಂದರೆ ತಪ್ಪಾಗುತ್ತೆ. ಒಂದು ಹಿಡಿದ್ರೆ ಬ್ಲೌಸನ್ನ ನಾರ್ಮಲ್ ಕಟ್ಟು ಒಂದು 15 ಡೇಸು, ಕ್ರಾಸ್ ಕಟ್ಟಿಂಗು ಒಂದು 15 ಡೇಸು, ಕಟೋರ ಕಟ್ಟಿಂಗು ಒಂದು 15 ಡೇಸ್. ಈ ಥರ ಒಂದು ಪರ್ಫೆಕ್ಟ್ ಆದಮೇಲೆ ಇನ್ನೊಂದಕ್ಕೆ ಹೆಜ್ಜೆ ಹಾಕಬೇಕು. ಒಂದೇ ಸರ್ತಿ ಎಲ್ಲ ಕಡೆ ಹೆಜ್ಜೆ ಹಾಕಿದ್ರೆ ಮಾತ್ರ ಯಾವುದೂ ಬರಲ್ಲ ಖಂಡಿತ. ಯಾಕಂದರೆ ಬರುತ್ತೆ, ಅಷ್ಟಷ್ಟು ಜ್ಞಾನನೇ ಇರುತ್ತೆ, ಪರ್ಫೆಕ್ಟ್ ಜ್ಞಾನ ಅಂತೂ ಬರಲ್ಲ. ಅದಕ್ಕೆ ನೀವು ನೋಡಿದ್ರಲ್ಲ, ನಾನು ಕ್ರಾಸ್ ಬೆಲ್ಟಿಗೆ ಮೇಲಿಂದ ಶೋಲ್ಡರ್ ಬಿಟ್ಟು ಒಂದು 1/2 ಇಂಚ್ ಬಿಟ್ಟು ಮೇನ್ ಡಾಟಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಇವಾಗ ಮೇಲಿಂದ ಶೋಲ್ಡ್ರ್ ಬಳಿ ಒಂದು ಅರ್ಧ ಇಂಚು ಬಿಟ್ಟಿದ್ದೀನಿ, ಕೆಳಗಡೆ ಫ್ರಂಟ್ ಪಾರ್ಟಿಗೆ ಕ್ರಾಸ್ ಬೆಲ್ಟ್ ಮೇಲೆ ಒಂದು 1/2 ಇಂಚ್ ಬಿಟ್ಟಿದ್ದೀನಿ. ಇವಾಗ ನನ್ನ ಕಡೆಯಿಂದ ಒಂದು 4 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ಸರಿನಾ? 4 ಇಂಚ್ ಹಾಕಿದ ಮೇಲೆ ಮತ್ತು ಮೇಲಕ್ಕೆ ಒಂದು 3 ಇಂಚ್ ಹಾಕಿದ್ದೀನಿ ನೋಡಿರಿ. ಅಲ್ಲಿ ಮತ್ತು ಈ ಕಡೆದ 1 ಇಂಚು, ಆ ಕಡೆ 1 ಡಾಟ್ಗೆ ಮೇನ್ ಡಾಟ್ ಮಾರ್ಕಿಂಗ್ ಇದು ಮೇನ್ ಡಾಟ್. ಯಾಕಂದರೆ ಚೆಸ್ಟ್ ಸೈಜು ಕಡಿಮೆ ಇದ್ದರೆ ಕಡಿಮೆ ಮಾರ್ಕಿಂಗ್ 1 ಇಂಚು ಹಾಕೋಬೇಕು. ಅದೇ
38 ಆದರೆ ಒಂದು ಕಾಲು ಹಾಕೋಬೇಕು. 40 ಆದರೆ ಒಂದು ಕಾಲು ಅಂದರೆ ಒಂದು ಮುಕ್ಕಾಲು ಹಾಕೋಬೇಕು. ಅಂದರೆ ಒಂದೂವರೆ ಹಾಕಬೇಕು. 40 ಅಬೋವ್ ಇದ್ದರೆ ಒಂದೂವರೆ ಕನ್ಫರ್ಮ್ ಸರ್ ಹೋಗುತ್ತೆ ಅವ್ರಿಗೆ. ಸೈಜ್ನಲ್ಲಿ ಮೇನ್ ಡಾಟಲ್ಲಿ ಮೇನು ಇರುತ್ತೆ. ಒಂದು ವೇಳೆ ನೀವು 36ಗೆಲ್ಲ ನಾನು 1.5 ಇಂಚು ಅಂದರೆ 3 ಇಂಚು ಡಾಟ್ ಹಿಡ್ಕೊತೀನಿ ಮೇನ್ ಡಾಟ್ ಅಂದರೆ ಮಾತ್ರ ಅವ್ರಿಗೆ ಪಫು ಜಾಸ್ತಿ ಆಗಿಬಿಟ್ಟು ಬ್ಲೌಸು ಲೂಸ್ ಆಗಿಬಿಡುತ್ತೆ. ಡಾಟಲ್ಲಿ ಕೂಡ ಕನ್ಫರ್ಮ್ ಫಿಟ್ಟಿಂಗ್ ಸೈಜ್ ತೊಗೊಂಡು ಬರಬೇಕು, ಸರಿನಾ. ಎಲ್ಲ ಡಾಟುಗಳಿಗೆ ಒಂದು 2.5 ಇಂಚು ಮಿನಿಮಮ್ ಗ್ಯಾಪ್ ಇರಬೇಕು. ಎಲ್ಲ ಡಾಟುಗಳು ಒಂದಲ್ಲೇ ಕೂಡಬಾರ್ದು. ಯಾವತ್ತು 4 ಡಾಟ್ ಹಾಕಿದರೆ 4 ಡಾಟು ಒಂದಲ್ಲೇ ಆಗಬಾರ್ದು. ಅವಕ್ಕೆ ಒಂದು 2.5 ಇಂಚು ಅಥವಾ 3 ಇಂಚು ಮಿನಿಮಮ್ ಗ್ಯಾಪು ಡಿಸ್ಟೆನ್ಸ್ ಇರಲೇಬೇಕು, ಸರಿನಾ. ಇವಾಗ ಡಾಟ್ಸ್ ಹಾಕಿದ್ನಲ್ಲ, ನಾನು ಹೇಳೋದನ್ನು ಗಮನ ಕೊಡ್ರಿ, ಅದು ಕಟಿಂಗ್ನು ಗಮನ ಕೊಡ್ರಿ. ನೀವು ಖಂಡಿತ ನಿಮಗೆ ಬರಲಾರ್ದ್ರೆ ಎಷ್ಟು ಬಂದಿಲ್ಲ ಅಂದರೂ ನೀಟಾಗಿ ನಿಧಾನವಾಗಿ ಕಟ್ಟಿಂಗ್ ಕಲ್ಕೊಂಡ್ರೆ ಆಟೋಮೆಟಿಕ್. ನಾನು ಹೇಳ್ತಾ ಇದ್ನಲ್ಲ, ಫಸ್ಟು ಒಂದೇ ಬ್ಲೌಸಿಗೆ ಯಾರೂ ಪರ್ಫೆಕ್ಟ್ ಟೈಲರ್ ಆಗಲ್ಲ. ಆ ಥರ ಮಾಡ್ತಾ ಹೋದರೆ 100% ಪರ್ಫೆಕ್ಟ್ ಆಗೋರು ಎಲ್ಲರೂ ಸೀನಿಯರ್ ಯಾರೂ ಆಗಲ್ಲ. ಎಲ್ಲರೂ ಸ್ಟಾರ್ಟಿಂಗ್ಲಿಂದ ಬಂದವರೇ ಇರ್ತಾರೆ. ಈಗ ನಾವೆಲ್ಲರೂ ಎಷ್ಟೋ ಬ್ಲೌಸ್ಗಳು ಕೆಡಿಸಿದ ಮೇಲೆ ಇವತ್ತು ಸೀನಿಯರ್ ಆಗಿರೋದು. ನೀವು ಅಂಜಬೇಡ್ರಿ, ಈ ಕೆಲಸ ಮಾಡ್ಬೇಕಾದ್ರೆ ತುಂಬ ಅಂಜುತ್ತಾರೆ ಹುಡುಗರು. ಅಯ್ಯೋ ಕಟ್ಟಿಂಗ್ ಮಾಡಿದ್ರೆ ಕೆಟ್ಟೋಗುತ್ತೇನಂತ. ಫಸ್ಟ್ ಕತ್ತರಿ ಹಿಡ್ಕೊಳ್ಳೋಕೆ ಕೂಡ ಬರಲ್ಲ ಕೆಲವೊಂದು ಹುಡುಗರಿಗೆ. ಟೈಲರಿಂಗ್ ಕ್ಲಾಸಸ್ ನಾನು ಮಾಡಿದ್ದೀನಿ, ಒಂದು 5,000 ಮೇಲೆ ಹುಡುಗಿಯರಿಗೆ ನಾನು ಟೈಲರಿಂಗ್ ಕ್ಲಾಸಸ್ ಕೊಟ್ಟಿದ್ದೀನಿ. ಫಸ್ಟ್ ಸೀಸರ್ ಹಿಡ್ಕೋಬೇಕಾದ್ರೆ ಅಂತಾರೆ, ಸೀಸರ್ ಹಿಡ್ಕೊಳ್ಳೋಕ್ಕೂ ಬರಲ್ಲ. ಟೇಪ್ ಅಂದರೆ ಏನು, ಮಾರ್ಕಿಂಗ್ ಚಾಕ್ ಅಂದರೆ ಏನು, ಇವೆಲ್ಲನೂ ಗೊತ್ತಾಗಲ್ಲ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಿಧಾನ ಕಲ್ಕೊಂತೋದ್ರೆ ಎಲ್ಲರೂ ಬರುತ್ತೆ. ಎಲ್ಲನೂ ಖಂಡಿತವಾಗಿ ನೀವು ಒಳ್ಳೆ ಟೈಲರ್ ಆಗ್ತೀರಾ. ಚೆನ್ನಾಗಿ ಕಲ್ಕೊಂಡು ನೀಟಾಗಿ ನೀವು ಮುಂದೆ ನಿಮ್ಮ ಭವಿಷ್ಯತ್ನಲ್ಲಿ ನಿಮ್ಮ ಕಾಲ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗಿರ್ತೀರ. ಈ ಥರ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಎಷ್ಟು ಕ್ರಾಸ್ ಬೆಲ್ಟ್ ಇದೆಯೋ ಅದರ ಮೇಲೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಮಿನಿಮಮ್ ಕ್ರಾಸ್ ಬೆಲ್ಟಿಗೆ ಸ್ಟಾರ್ಟಿಂಗ್ ಫುಲ್ ಕ್ರಾಸ್ ಬೆಲ್ಟ್ ಬಂದುಬಿಟ್ಟು 10 ಬರುತ್ತೆ. 36 ಅಂದರೆ 10 ಬಂದರೆ ಸಾಕು. ಆ ಥರ ಕ್ರಾಸ್ ಬೆಲ್ಟ್ ರೆಡಿ ಆಗುತ್ತೆ. ಈಗ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ ನಾನು. ಸ್ಲೀವ್ಸ್ಗೆ ಯಾಕಂದರೆ ಪೀಸು ಒಂದು ಕಡೆ ಸ್ವಲ್ಪ ಕಡಿಮೆ ಬರುತ್ತೆ, ಅದಕ್ಕೆ ನಾನು ಜಾಯಿಂಟ್ ಹಾಕ್ಕೊತೀನಿ. ಅದೊಂದು ಕಡೆ ಈ ಥರ ಮತ್ತು ನೀವು ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾರ್ಮೋಲ್ ಸೈಜ್ಗೆ ಕಡಿಮೆ ಆಗುತ್ತೆ, ಸ್ವಲ್ಪ ಜಾಯಿಂಟ್ ಬರುತ್ತೆ ಆ ಸೈಡು, ನಾನು ಆಪೋಸಿಟ್ ಸೈಡು. ಅದಕ್ಕೆ ನಾನು ಸ್ವಲ್ಪ ಕರೆಕ್ಟಾಗಿ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅಲ್ಲಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಜಾಯಿಂಟ್ ಹಾಕ್ಕೊತೀನಿ. ಈ ಥರ ಸ್ಲೀವ್ ಇಟ್ಬಿಟ್ಟು ನೋಡಿ ಮಾರ್ಕಿಂಗ್ ಹಾಕೋಬೇಕು. ಯಾವ ಥರ ಸ್ಲೀವ್ ಇದೆ ಪಿನ್ ಟು ಪಿನ್ ಮಾರ್ಕಿಂಗ್ ಬಂದುಬಿಡುತ್ತೆ. ಈ ಥರ ಸ್ಲೀವ್ಸು ಕಟಿಂಗ್ ಮಾಡ್ಕೋಬೇಕು. ನಿಧಾನವಾಗಿ ನೋಡಿ, ಫಸ್ಟು ನೋಡಿ ಒಂದು ಸರ್ತಿ ನೋಡಿರಿ, ಮತ್ತಿನ್ನೊಂದು ಸರ್ತಿ ನೋಡ್ತಾ ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿ ವೀಡಿಯೋನ ನೀವು ಕಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೊಂದೇ ಕಟಿಂಗ್ ಮಾಡಿರಿ, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎಲ್ಲನೂ, ಸರಿನಾ. ಇವಾಗ ನಾನು ಎಲ್ಲೆಲ್ಲಿ ಸ್ಟಿಚ್ ಹಾಕ್ಬೇಕು ಅಲ್ಲಲ್ಲಿ ಚಿಕ್ಕದು ಕಟ್ ಮಾಡಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.